ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಧಾನಸಭೆಯಲ್ಲಿ ಆಗ್ತಾ ಇಲ್ಲ. ನಾವು ನಮ್ಮ ಶಾಸಕರ ಈ ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಅವ್ರು ನಮ್ಮ ಶಾಸಕರು ಬೆನ್ನು ಹತ್ತಿದ್ರು, ಅದರ ಆಧಾರದ ಮೇಲೆ 2 ದಿವಸ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದು. ಈಗೇನು ಹೇಳ್ತಾರೆ, ರಿಸಾರ್ಟ್ನಲ್ಲಿ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಾರೆ. ಈಗ ರಿಸಾರ್ಟ್ನಿಂದ ಬರ ಅಧ್ಯಯನ ಮಾಡ್ತಾರೆ ಇವರು, ರಿಸಾರ್ಟ್ನಲ್ಲಿ ಬರ ಅಧ್ಯಯನ ಮಾಡ್ತಾರೆ ಇವರು. ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗಿರೋದೇ ಕಾಂಗ್ರೆಸ್ನಿಂದ. ಈ ರಾಜ್ಯದಲ್ಲಿ ದೇಶಮುಖ್ ಅವರ ಸರ್ಕಾರವನ್ನು ಉಳಿಸಲು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಾರಂಭ ಆದಂಥ ಈ ರಿಸಾರ್ಟ್ ರಾಜಕಾರಣ ಇವತ್ತು ಸರ್ಕಾರವೇ ರಿಸಾರ್ಟ್ನಲ್ಲಿ ಸರ್ಕಾರ ನಡೆಸುವ ಮಟ್ಟಕ್ಕೆ, ತಳಮಟ್ಟಕ್ಕೆ ಇವತ್ತು ಈ ಲಜ್ಜೆಗೇಡೆ ಈ ಕಾಂಗ್ರೆಸ್ JDS ಸರ್ಕಾರ ಇವತ್ತು ಇಳಿದಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಬರಗಾಲದ ಬಗ್ಗೆ ವಿಧಾನಸಭೆಯಲ್ಲಿ ಭಾಳಷ್ಟು ಮಾತನಾಡಿದಂಥ ಸರ್ಕಾರ ಯಾವುದೇ ರೀತಿಯ ಬರಗಾಲವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬರಗಾಲವನ್ನು ನಾವು ಹೋಗಲಾಡಿಸ್ತೇವೆ ಅನ್ನುವಂಥ ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸ್ತಾ ಇದ್ದಾರೆ. ಈಗ ಸಾಲ ಮನ್ನಾದ ಬಗ್ಗೆ ಮಾತೇ ಇಲ್ಲ. ರೈತರ ಅಧೋಗತಿಯ ಪರಿಸ್ಥಿತಿ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಆದ್ದರಿಂದ ಇವತ್ತು ನಾವು ವಿರೋಧ ಪಕ್ಷವಾಗಿ 104 ಜನ ಶಾಸಕರು ಗಟ್ಟಿಯಾಗಿ ನಿಂತಿದ್ದೇವೆ. ಆದ್ದರಿಂದ ಈಗ ಭೂಕಂಪ ಕಾಂಗ್ರೆಸ್ JDSನಲ್ಲಿ ಪ್ರಾರಂಭ ಆಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಒಂದು ಆದೇಶದ ಮೇರೆ ಇದು ನಮ್ಮ ರಾಜ್ಯದಲ್ಲಿರುವಂಥ ಬರಗಾಲ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ನಾವು ಅಲ್ಲಿ ಭೇಟಿ ಕೊಡೋದಷ್ಟೇ ಅಲ್ಲ, ಅಲ್ಲಿ ಸರ್ಕಾರವನ್ನು ಮಣಿಸಿ ಆ ಜನರಿಗೆ ಪರಿಹಾರ ಕೊಡಲು ಎಲ್ಲ ರೀತಿಯ ಕ್ರಮಗಳನ್ನು ನಾವು ಜರುಗಿಸಲು ಮುಂದಾಗಿದ್ದೇವೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗೆ ನಮ್ಮ ಶಾಸಕರೆಲ್ಲರೂ ಬರ್ತಾರೆ. ತಕ್ಷಣ ನಾಳೆಯಿಂದಲೇ ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ನಮ್ಮ ಕ್ಷೇತ್ರಗಳಲ್ಲಿ ಆ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಆ ಕೆಲಸವನ್ನು ನಾವು ಮಾಡ್ತೇವೆ. ನೋಡಿ ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಒಂದು ನಿಲುವನ್ನು ಹೇಳ್ತಾ ಇದ್ದೇನೆ. 104 ಜನ ನಾವು ಗಟ್ಟಿಯಾಗಿ ನಿಂತಿದ್ದರಿಂದ ಈಗ ಅಲ್ಲಿ ಅಳ್ಳಾಡೋಕ್ಕೆ ಶುರುವಾಗಿದೆ. ಅಳ್ಳಾಡಿಸಿ ಒಂದೊಂದು ಬೀಳ್ತಾವೆ ಅಷ್ಟೇ. ನಮ್ಮ ಸ್ಟ್ರೆಂಗ್ತ್ ಏನಪ್ಪ ಅಂದರೆ ನಾವು 104 ಜನ ಒಗ್ಗಟ್ಟಾಗಿ ನಿಂತಿರೋದು ಅಷ್ಟೇ ಸ್ಟ್ರೆಂಗ್ತು. ಮಿಕ್ಕಿರುವಂಥದ್ದು ಎಲ್ಲವೂ ಬೆಳವಣಿಗೆ ಕಾಂಗ್ರೆಸ್ಸಿನ ಆಂತರಿಕವಾದಂಥ ಭಿನ್ನಾಭಿಪ್ರಾಯ, ಅಲ್ಲಿರುವಂಥ ನಾಯಕತ್ವಕ್ಕೆ ಏನು ಹೋರಾಟ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಇವತ್ತು ಹಳೆ ಕಾಂಗ್ರೆಸ್ಸಿಗರು ಹೊಸ ಕಾಂಗ್ರೆಸ್ಸಿಗರು ಹೋರಾಟ ಪ್ರಾರಂಭ ಆಗಿದೆ. ಅದೇ ಈ ಮೂಲ ಕಾರಣ. ಇವತ್ತು ಈ ಶಾಸಕರೆಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರಲ್ಲ, ಎಕ್ಸ್ಪಾನ್ಷನ್ ಆದ ತಕ್ಷಣವೇ ಪ್ರಾರಂಭ ಆಗಿದೆ. ಇದು ನೇರವಾಗಿ ಕಾಂಗ್ರೆಸ್ಸಿನ ಆಂತರಿಕ ವ್ಯವಹಾರ. ಅವರ ಇವರು ನಾಯಕರಲ್ಲಿರುವಂಥ ಭಿನ್ನಾಭಿಪ್ರಾಯವೇ ಇದು ಎಲ್ಲದಕ್ಕೂ ಕಾರಣ ಆಗಿದೆ. ನಿಮ್ಮ ಎರಡೂ ಪಕ್ಷಗಳ ರೆಸಾರ್ಟ್ ರಾಜಕಾರಣದಿಂದಾಗಿ ಕೋಟಿ ಖರ್ಚಾಗಿದೆ ಸರ್. ಅದ್ರ ಬಗ್ಗೆ ಏನಂತೀರಾ ಜನತೆಗೆ ಅಂತ? ಅಲ್ಲ, ನಾವು ಎಲ್ಲಿಯೂ ಕೂಡ ಕೋಟಿ ಖರ್ಚು ಮಾಡಬೇಕು ಅನ್ನೋಂಥ ಉದ್ದೇಶ ಇಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ದುರುಪಯೋಗ ಮಾಡಿಕೊಂಡಾಗ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಾಗ್ತದೆ. ಅದು ಒಂದು ಭಾಗ. ಆದ್ದರಿಂದ ಅನಿವಾರ್ಯವಾಗಿ ನಾವು ಹೋಗಿರುವಂಥದ್ದು. ಆದರೆ ಇವತ್ತು ಸರ್ಕಾರ ಎಲ್ಲವೂ ಇದ್ದು ಎಲ್ಲ ಮಂತ್ರಿಮಂಡಲ ಸದಸ್ಯರೇ ಅಲ್ಲಿ ಕೂತಿದ್ದಾರಲ್ಲ. ಕನಿಷ್ಠ ಮಂತ್ರಿಗಳು ಬಂದರೆ ಆದ್ರೂ ಇಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಲ್ಲ. ಜನರು ವಿಧಾನಸಭೆಗೆ ಹೋದರೆ ಇವತ್ತು ಯಾವ ಮಂತ್ರಿನೂ ಸಿಗ್ತಾ ಇಲ್ಲ, ಯಾರೂ ಇಲ್ಲ. ಇವತ್ತು ವಿಧಾನಸಭಾ ಒಂದು ಶೂನ್ಯ ಸಭಾ ಆಗಿದೆ, ಶೂನ್ಯಕ್ಕೆ ಹೋಗಿದೆ. ಯಾರು ಒಬ್ಬ ಮಂತ್ರಿನೂ ಇಲ್ಲ. ಈ ಥರದ ಪರಿಸ್ಥಿತಿ ಕರ್ನಾಟಕದಲ್ಲಿ ಎಂದೂ ಆಗಿರಲಿಲ್ಲ. ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬೊಮ್ಮಾಯಿ ಅವರು ಹೇಳಿದ ಹಾಗೆ ನಮ್ಮೆಲ್ಲ 104 ಶಾಸಕರು ನಾಳೆಯಿಂದ ರಾಜ್ಯದ ಬರ, ರಾಜ್ಯದ ರೈತರು, ಹಾಲು ಉತ್ಪಾದಕರು, ಈ ಥರ ಅನೇಕ ಕಷ್ಟಗಳಲ್ಲಿರ್ತಕ್ಕಂಥ ಜನರನ್ನು ಭೇಟಿ ಆಗ್ತಕ್ಕಂಥ ವಿಷಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ ಮತ್ತು JDSನಲ್ಲಿ ಒಳಬೇಗುದಿಯಿಂದ ತತ್ತರಿಸಿ ಹೋಗಿದೆ ಈ ಸರ್ಕಾರ. ನನಗೆ ಆ ಮಂತ್ರಿ ಬೇಕು, ಈ ಮಂತ್ರಿ ಬೇಕು, ನನಗೆ ಆ ಬೋರ್ಡ್ ಬೇಕು, ಈ ಬೋರ್ಡ್ ಬೇಕು ಅಂಥೇಳಿ ಒಳಬೇಗುದಿಯಿಂದ, ಒಳ ಕುದಿಯಿಂದ, ಆ ತುಮುಲುಗಳಿಂದ ತತ್ತರಿಸಿ ಹೋಗಿದೆ. ಒಂದು ಕಡೆ ಕುಮಾರಸ್ವಾಮಿಯವರು ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಂಡು ಕಳೆದ 7 ತಿಂಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ
ನಮ್ಮ ಸಮಾಜವಾದದಿಂದ ಬಂದಿರತಕ್ಕಂಥ ಎದೆಯುಬ್ಬಿಸಿ ಮಾತನಾಡ್ತಾ ಇರ್ತಕ್ಕಂಥ ಲಫಂಗ ರಾಜಕಾರಣವನ್ನು ಮಾಡದೇ ಇರತಕ್ಕಂಥ ಭಾಳ ಮರ್ಯಾದಾ ಪುರುಷೋತ್ತಮರಾಗಿರ್ತಕ್ಕಂಥ ಶ್ರೀಯುತ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭಾಳ ಮರ್ಯಾದಾ ರಾಜಕಾರಣವನ್ನು ಮಾಡೋದಕ್ಕೋಸ್ಕರವಾಗಿ ರೆಸಾರ್ಟ್ಗೆ ಹೋಗಿದ್ದಾರೆ. ನಾನು ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನೀವು ರೆಸಾರ್ಟ್ನಲ್ಲಿ ಕುಳಿತುಕೊಂಡು ರಾಜ್ಯದ ರೈತರ ಅಧ್ಯಯನವನ್ನು ಮಾಡ್ತೀರಾ? ಮಾನ್ಯ ಕುಮಾರಸ್ವಾಮಿಯವರಲ್ಲಿ ಕೇಳ್ತೇನೆ, ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಂಡು ನೀವು ರೈತರ ಸಾಲವನ್ನು ಮಾಡಕ್ಕೆ ಹೊರಟಿದ್ದೀರಾ? ರಾಜ್ಯದ ಜನತೆಗೆ ಏನು ಉತ್ತರವನ್ನು ಕೊಡ್ತೀರಾ? ಒಬ್ಬ ಕೇಂದ್ರದ ಗೃಹ ಮಂತ್ರಿಗಳು ಬಂದರೆ ಅವ್ರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಒಬ್ಬ ಶಾಸಕರು ಬರಲ್ಲ, ಒಬ್ಬ ಮಂತ್ರಿ ಬರೋದಿಲ್ಲ, ಏನು ಡಿ ಜಿ ಪಿ ಬರೋದಿಲ್ಲ. ಯಾವ ರೀತಿ ಆಡಳಿತವನ್ನು ಕೊಡ್ತಾ ಇದ್ದಾರೆ? ಹೋಮ್ ಸೆಕ್ರೆಟರಿ ಯಾವ ಸಭ್ಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ? ಯಾವ ಲಫಂಗ ರಾಜಕಾರಣವನ್ನು ಮಾಡ್ತಾ ಇಲ್ಲ ಇವರು. ಹಾಗಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಮತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿಯವರೇ, ಹೊಸ ವರ್ಷದ ದಿವಸ ವಿದೇಶದಲ್ಲಿ ಕುಳಿತುಕೊಂಡು ನೀವು ರಾಜಕಾರಣವನ್ನು ಮಾಡಿದಿರಿ, ಆಡಳಿತವನ್ನು ನಡೆಸಿದ್ರಿ. ಈಗ ಮತ್ತೆ ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಆಡಳಿತವನ್ನು ನಡೆಸಲಿಕ್ಕೆ ಹೊರಟಿದ್ದೀರಾ. ಆ ಮಂತ್ರಿ ಬೇಕು, ಈ ಮಂತ್ರಿ ಬೇಕು, ಆ ಬೋರ್ಡ್ ಬೇಕು, ಈ ಬೋರ್ಡ್ ಬೇಕು, ಇದೇ ನಿಮ್ಮ ಆಡಳಿತ ವೈಖರಿನಾ? ಎಷ್ಟು ಜನ ರೈತರ ಸಾಲ ಮನ್ನಾ ಮಾಡಿದ್ರಿ? ಎಷ್ಟು ಜನ ಕರ್ನಾಟಕ ರಾಜ್ಯದ ಎಷ್ಟು ಕೋಟಿ ಜನರ ಕಷ್ಟಗಳನ್ನು ನಿವಾರಣೆ ಮಾಡಿದಿರಿ? ಹಾಗಾಗಿ ಭಾಳ ಮರ್ಯಾದಾ ಪುರುಷೋತ್ತಮನಂತೆ ಮಾತನಾಡ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡರು, ಮಾನ್ಯ ಶ್ರೀ ಕುಮಾರಸ್ವಾಮಿಯವರು, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಾನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. 982 ಕೋಟಿ ರೂಪಾಯಿ ಟ್ಯಾಕ್ಸನ್ನು ಕೊಡಬೇಕು ಅಂಥೇಳಿ A.T. ರಾಮಸ್ವಾಮಿ ಅವ್ರ ಬಗ್ಗೆ ಭಾಳ ಗೌರವ ಇದೆ ನಮಗೆ. ಸುಪ್ರೀಂ ಕೋರ್ಟ್ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದರು, ಯಾಕಿನ್ನೂ ಟ್ಯಾಕ್ಸನ್ನು ತೆಗೆದುಕೊಂಡಿಲ್ಲ ಸರ್ಕಾರ. ಕೋರ್ಟು ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ತು, ಯಾಕೆ ಟ್ಯಾಕ್ಸನ್ನು ವಸೂಲಿ ಮಾಡಿಲ್ಲ ಅಂತ. ಈ ಟ್ಯಾಕ್ಸನ್ನು ಮನ್ನಾ ಮಾಡಲಿಕ್ಕೆ ಹೊರಟಿದೆಯಾ ಈ ಸರ್ಕಾರ? ಅಂಥ ಮರ್ಯಾದಾ ಪುರುಷೋತ್ತಮರು ಯಾಕೆ ಆ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ? ಆ ಈಗಲ್ 10 ಮ್ಯಾನೇಜ್ಮೆಂಟ್ಗೆ ಈ ಸರ್ಕಾರ ಬಲಿಯಾಯ್ತಾ? ಅಥವಾ ಈಗಲ್ 10 ರೆಸಾರ್ಟ್ನವರು ಕೂಡ ಈ ಸರ್ಕಾರದಲ್ಲಿ ಪಾಲುದಾರರ ಅಂಥೇಳಿ ಈ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು ಅಂತ ಕೇಳ್ತೇನೆ. 982 ಕೋಟಿ ರೂಪಾಯಿ ಟ್ಯಾಕ್ಸನ್ನು ವಸೂಲಿ ಯಾವತ್ತು ಮಾಡ್ತೀರಾ? ಒಳಗೆ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಏನು? ಈಗಲ್ 10 ರೆಸಾರ್ಟ್ಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ, ಮುಖ್ಯಮಂತ್ರಿಗೂ, D.K. ಶಿವಕುಮಾರ್ಗೂ, ಸಿದ್ದರಾಮಯ್ಯ ಅವ್ರಿಗೂ ಒಳ ಒಪ್ಪಂದ ಏನಾಗಿದೆ ಅಂಥೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ.